ಟಿ ದಾಸರಳ್ಳಿ ಅಂತ. ಇಲ್ಲಿ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ, ನಾಟ್ ಫಾರ್ ಫ್ರೆಷರ್ಗಿಲ್ಲ ಇಲ್ಲಿ. 1 ಅಥವಾ 2 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು. ಕ್ವಾಲಿಫಿಕೇಷನ್ ಬಂದು ಗ್ರ್ಯಾಜುಯೇಟ್ ಕೇಳಿದ್ದಾರೆ. B.Ed ಏನು ಕಂಪಲ್ಸರಿ ಕೇಳಿಲ್ಲ ಅವರು. ಲ್ಯಾಂಗ್ವೇಜ್ ಬಂದು ಗುಡ್ ಇಂಗ್ಲೀಷ್ ಇರಬೇಕು, ಯಾಕಂದರೆ ಪೇ ಸ್ಕೇಲು 25,000 ಇರೋದ್ರಿಂದ CBSE ಮತ್ತು ICSE ಬೋರ್ಡ್ ಆಗಿರೋದ್ರಿಂದ ಗುಡ್ ಇಂಗ್ಲೀಷ್ ಕೇಳಿದ್ದಾರೆ ಅವರು. ಜಾಬ್ ಇನ್ಫೋ ಬಂದು ರೆಸ್ಪಾನ್ಸಿಬಲ್ ಫಾರ್ ಟೀಚಿಂಗ್ ಸ್ಟೂಡೆಂಟ್, ಕಂಡಕ್ಟಿಂಗ್ ಟೆಸ್ಟ್, ಮೀಟಿಂಗ್, ಸಾಲ್ವಿಂಗ್ ಪ್ರಾಬ್ಲಮ್ಸ್, ಎವಾಲ್ಯುಯೇಟಿಂಗ್ ದ ಸ್ಟೂಡೆಂಟ್ಸ್, ಹೆಲ್ಪ್ ಇಂಪ್ರೂವಿಂಗ್ ದ ಸ್ಕೂಲ್ಸ್ ಅಂತ ಇದೆ. ಜಾಬ್ ರಿಕ್ವೈರ್ಮೆಂಟ್ ಏನೇನಿದೆ ನೋಡಿ, 1 ಇಂದ 2 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕಂತೆ. ಸ್ಕಿಲ್ಸ್ ನೀಡೆಡ್ ಅಂದರೆ ಕಂಪ್ಯೂಟರ್ ವರ್ಕ್ ಗೊತ್ತಿರಬೇಕು ನಿಮಗೆ. ಕೆಮಿಸ್ಟ್ರಿ, ಫಿಸಿಕ್ಸು, ನರ್ಸರಿ ಈ 3 ಹ್ಯಾಂಡಲ್ ಮಾಡುವಂಥ ಕೆಪಾಸಿಟಿ ನಿಮ್ಗೆ ಇರಬೇಕು. ಲ್ಯಾಂಗ್ವೇಜಸ್ ಬಂದು ಇಂಗ್ಲೀಷ್ ಮತ್ತು ಕನ್ನಡ ಗೊತ್ತಿದ್ದರೆ ಸಾಕು ನಿಮಗೆ. ಬೇರೆ ಇನ್ಯಾವುದು ಹಿಂದಿ ಅಥವಾ ಬೇರೆ ಲ್ಯಾಂಗ್ವೇಜು ನೆಸೆಸಿಟಿ ಇಲ್ಲ. ಯಾರೆಲ್ಲ